ಸಾಂಬಾರು ಮಾಡೋದಕ್ಕೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಇವಾಗ ಫಸ್ಟು ಕುಕ್ಕರ್ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನೋಡಿ, ಎಣ್ಣೆ ಬಿಸಿ ಆಗ್ತಾಯಿದೆ. ಇವಾಗ ಎಣ್ಣೆ ಬಿಸಿ ಆಗ್ತಾಯಿದೆ. ಇವಾಗ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 1.5 ಇಂಚು ಶುಂಠಿ ಮತ್ತು 3 ಹಸಿಮೆಣಸಿನ್ಕಾಯಿ. ಇದು ಕುದಿನ ಒಗ್ಗರಣೆಗಿದು ನೋಡಿ. ಇವಾಗ ಫಸ್ಟು ನಾವೇನು ಮಾಡ್ಕೊಬೇಕು ಅಂತಂದರೆ 1.5 ಈರುಳ್ಳಿನ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ರುಬ್ಬೋದಕ್ಕಿದು ಫಸ್ಟ್ ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಇಷ್ಟೇ ಸಾಕು ಈರುಳ್ಳಿ ಒಗ್ಗರಣೆಗೆ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹಿಂಗೆ ಫ್ರೈ ಮಾಡಿ. ನೋಡಿ, ನಾನು ಇವಾಗ ಅರ್ಧ kg ಮಟನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅರ್ಧ kg ಮಟನ್ ತೊಗೊಂಡಿದ್ದೀನಿ. ನಾನು 1 ಟೈಮ್ ಮಾಡ್ತಾಯಿದ್ದೀನಿ ನಾನು ಇವಾಗ. ನೋಡಿ ಫ್ರೆಂಡ್, ಈ ಥರ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಹಾಕಿದ್ದೀನಿ, ಮಟನ್ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಇದು ಎಲ್ಲೋ ಹಾಕೋಣ, ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಇದೇ ಥರನೇ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ಕಲ್ಲುಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತೀನಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಾವು ಅವಾಗ ಏನು ಮಾಡಬೇಕು ಅಂತಂದರೆ ಕುದಿನ ಬಂದುಬಿಟ್ಟು ಸ್ವಲ್ಪ ಇಷ್ಟು ಕುದಿನ ತೊಗೊಂಡ್ಬಿಟ್ಟು ಟೇಸ್ಟಿಗೆ ಈ ಥರ ಹಾಕ್ರಿ. ಈ ಥರ ಹಾಕ್ರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಇವಾಗ ಘಮ ಘಮ ಅಂತ ಬರ್ತಾಯಿದೆ. ಇದೆಲ್ಲ ಫ್ರೈ ಆಗಲಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಇದು ಸ್ವಲ್ಪ ಫ್ರೈ ಆಗ್ತಾಯಿದೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನೋಡಿ, ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಬೋದಕ್ಕೆ ಹಾಕೋಣ ಇವಾಗ. ಆಯಿತಾ? ಬೆಳ್ಳುಳ್ಳಿ ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಳ್ಳಿ. ಆಮೇಲೆ ಟೊಮೊಟೊ 1 ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಹಾಕಿ 4 ಲವಂಗ 4 ಚಕ್ಕೆ. ಅದಾದಮೇಲೆ ಮಾಡಿರೋದು ಖಾರದ ಪುಡಿ ಬಂದು 1 ಸ್ಪೂನ್ ಹಾಕ್ಕೊಳ್ಳಿ. 1-1.5 ಸ್ಪೂನ್ ಹಾಕ್ಕೊಳ್ಳಿ, ಯಾಕಂದರೆ ಖಾರ ಇರಬೇಕು. 1.5 ಸ್ಪೂನ್ ಹಾಕ್ಕೊಳ್ಳಿ. ಬೇಕಾದರೆ ಅದು 2 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಮನೇಲೇ ಮಾಡಿದ್ದು ಫ್ರೆಂಡ್ಸ್. ಆಮೇಲೆ ಒಂಚೂರು ಕಡಲೆ ಹಾಕ್ಕೊಳ್ಳಿ, ಕಡಲೆ ಪಪ್ಪು. ಆಮೇಲೆ ಇಷ್ಟು ಕಡಲೆ ಪಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್, ಸಾರು ಟೇಸ್ಟ್ ಕೊಡುತ್ತೆ. ಇಷ್ಟು ಕಡಲೆ ಪಪ್ಪು. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ, ಸ್ವಲ್ಪ ಕೊಬ್ಬರಿ ಹಾಕ್ಕೊಂಬರೋಣ. ಹೋಗ್ಬಿಟ್ಟಿದೆ ನೋಡಿ. ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಇದೆಲ್ಲ ಡ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು. ನೋಡಿ ಮಸಾಲೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಮನೇಲೇ ಮಾಡಿರೋದು ಧನಿಯಾ ಪುಡಿ, ಮನೇಲೇ ಮಾಡಿರೋದು ಖಾರದ ಪುಡಿ ಎಲ್ಲ ನಾನು ಮನೇಲೇ ಫ್ರೆಂಡ್ಸ್ ಮಾಡ್ಕೊಡೋದು. ನಿಮಗೂ ಯಾರಿಗಾನ ಬೇಕಾದರೆ ನಂಬರ್ ಬರ್ತಾಯಿದೆ, ಇದು ಮಾಡ್ಕೊಳ್ಳಿ. ರಾಗಿ ಮಾಲ್ಟು ಮತ್ತು ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರು ಏನಾದರೂ ಬೇಕಾದರೆ ನನಗೆ ಫೋನ್ ಮಾಡಿ ಫ್ರೆಂಡ್ಸ್. ನಂಬರ್ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ, ಚಪಾತಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಏನೇ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್, ಡಿಫ್ರೆಂಟಾಗೇ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಮಟನ್ ಎಳೆದಾಯಿತು ಅಂತಂದರೆ 2 ವಿಸಿಲ್ ನೋಡಿ. ಇವಾಗ ಸ್ಮೆಲ್ ಹೆಂಗೆ ಬರ್ತಾಯಿದೆ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕೋಣ ಬೇಕಾದ್ರೆ. ಇವಾಗ 2 ವಿಸಿಲ್ ಬಂದು 3 ವಿಸಿಲ್ ಹಾಕ್ರಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮಟನ್ ಬೇಯಬೇಕಲ್ಲ, 3 ವಿಸಿಲ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಕಲರ್ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್. ಇವಾಗೇ ನೋಡಿ ಕಲರ್ ಹೆಂಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.